ಆಟೋ ರಾಜ. ಏನು ಆಟೋ ರಾಜ ಸ್ಪೆಷಲ್ ಸೆಗ್ಮೆಂಟ್? ಎಸ್, ಆಟೋ ರಾಜ ನೋಡಿ ಏನು ಸ್ಪೆಷಲ್ ಆಟೋ ರಾಜ ಸ್ಪೆಷಲ್ ಇವತ್ತು? ಎಸ್ ನೋಡಿ, ಆಟೋ ರಾಜ ಚೆನ್ನಾಗಿದೆ ಅದು. ಎಸ್, ಆಟೋ ರಾಜ. ಆಟೋ ರಾಜ ಏನಿವತ್ತು ಸ್ಪೆಷಲ್ ನೋಡಿ. ನಾನು ಜೀವನದಲ್ಲಿ ಕಲ್ತಿದ್ದು ಇಷ್ಟೇ, ಒಂದು ಕೊಟ್ಟು ಹೋಗೋದು, ಇನ್ನೊಂದು ಬಿಟ್ಟು ಹೋಗೋದು. ಎಷ್ಟು ಅದ್ಭುತವಾಗಿದೆ ಅಲ್ಲ ಈ ಲೈನ್. ಆಟೋ ರಾಜ. ಬೆಲೆ ಕಟ್ಟಲಾಗದ ಬೆಟ್ಟದ ಹೂ, ನಗುಮುಖದ ಅರಸ. ನಾನು ಜೀವನದಲ್ಲಿ ಕಲ್ತಿದ್ದಿಷ್ಟೇ, ಒಂದು ಕೊಟ್ಟು ಹೋಗೋದು, ಇಲ್ಲ ಬಿಟ್ಟು ಹೋಗೋದು. ಬೆಲೆ ಕಟ್ಟಲಾಗದ ಬೆಟ್ಟದ ಹೂ, ನಗುಮುಖದ ಅರಸ. ಏನೋ ವಿಶೇಷವಾಗಿದೆಯಲ್ಲ ಇದು. ಬೆಟ್ಟದ ಹೂ ಅಂದ ತಕ್ಷಣ ನಿಮ್ಗೆ ಯಾರು ಬಂತು, ಯಾರು ನೆನಪಾದ್ರು? ಪುನೀತ್ ರಾಜ್ಕುಮಾರ್. ಪ್ರತಿಯೊಬ್ಬರಿಗೂ ಪುನೀತ್ ರಾಜ್ಕುಮಾರ್ ನೆನಪಾಗ್ತಾರೆ ಈಗ. ನಗುಮುಖದ ಅರಸ. ಎಸ್, ಆಟೋ ಚಾಲಕ ಮಂಜುನಾಥ್ ಅವರು ಬರೆದಿರುವಂಥದ್ದು ಇದು. ಅವ್ರೇನಾದ್ರು ಮಾತನಾಡ್ತಾರಾ? ಎಸ್, ಲೆಟ್ಸ್ ಪ್ಲೇ ಹಿಸ್ ಬೈಟ್ ಬೇಗ. ನಾವು ಇರೋವರೆಗೂ ಏನು ಒಂದು ಒಳ್ಳೇದು ಮಾಡಿ ಹೋಗ್ತೀವೋ ಅದೇ ನಮ್ಮ ಹಿಂದೆ ಬರೋದು. ನಾವು ಕೂಡಿಟ್ಟ ಹಣ ಬರಲ್ಲ. ನಾವು ಒಳ್ಳೇದು ಮಾಡಿದ್ರೆ ಜನ ಬರ್ತಾರೆ. ಅದಕ್ಕೋಸ್ಕರ ಲೈನ್ ಬರ್ಸಿರೋದು. ನಾವು ಇರೋಷ್ಟು ದಿವಸ ಆಸ್ತಿ ಮಾಡಿದ್ರೆ ಆಸ್ತಿ ನಮ್ಮ ಹಿಂದೆ ಬರಲ್ಲ. ನಾವು ದುಡ್ದಿದ್ರೊಳಗೆ ಒಂದು 10 ರೂಪಾಯಿ ಯಾರೋ ಭಿಕ್ಷುಕರಿಗೂ ಊಟ ಇಲ್ಲದೆ ಇರೋರ್ಗೆ 10 ರೂಪಾಯಿ ಕೊಟ್ಟರೆ ಅದಕ್ಕೆ ಇರೋ 3 ದಿನ ಜೀವನದಲ್ಲಿ ಇಲ್ಲ ನಾವು ಕೂಡಿಟ್ಟಿರೋದು ಇಟ್ಟರೆ ಬಿಟ್ಟು ಹೋಗ್ಬೇಕು, ಇಲ್ಲ ಕೊಟ್ಟು ಹೋಗ್ಬೇಕು. ಕೊಟ್ಟು ಹೋಗೋದ್ರಿಂದ ನಮ್ಮ ಹಿಂದೆ ಜನ ಬರ್ತಾರೆ ಅನ್ನೋದಕ್ಕೆ ನಾನು ಅದು ಬರ್ಸಿರೋದು. ನಿಮ್ಮ ಅನುಭವನ ಅಥವಾ ಬೇರೆ? ನನ್ನ ಅನುಭವ ಮೇಡಮ್. ನಾನು ಕಷ್ಟದಲ್ಲಿದ್ದಾಗ ನನಗೊಬ್ಬರು ಹೆಲ್ಪ್ ಮಾಡಿದಾಗ ನಾನು ಅವ್ರನ್ನ ನೆನೆಸ್ಕೊಂಡಿರ್ತೀನಿ. ಅದನ್ನು ನಾನು ಇನ್ನೊಬ್ರಿಗೆ ನಾನು ದುಡಿದು ಯಾರೋ ಭಿಕ್ಷುಕರು ಇರ್ತಾರೆ, ಇಲ್ಲ ನಾಯಿಗೋ ಏನಕ್ಕೋ ಹಸ್ಕೊಂಡಿರೋ ಪ್ರಾಣಿ ಆಗಲಿ ಮನುಷ್ಯಂಗಾಗಲಿ ಕೊಟ್ಟು ಅದು ನಮ್ಮ ಹಿಂದೆ ಬರುತ್ತೆ ಅಂತ. ನಿಮ್ಮ ಫೇವರಿಟ್ ಹೀರೋ ಯಾರು ಸರ್? ಪುನೀತ್ ರಾಜ್ಕುಮಾರ್ ಸರ್. ಎಷ್ಟು ವರ್ಷ ಆಯ್ತು ಆಟೋ ಜೀವನ? ನಾನು 3 ಇಯರ್ಸ್ ಆಯಿತು ಮೇಡಮ್. ನಾನು ಪಾರ್ಟ್ ಟೈಮ್ ಮಾಡೋದು, ಬೇರೆ ಕಡೆ ವರ್ಕ್ ಮಾಡಿ ಪಾರ್ಟ್ ಟೈಮ್ ಮಾಡ್ತೀರಾ. ಹೇಗಿದೆ ಸರ್ ಆಟೋ ಜೊತೆಗೆ? ನಡೀತಾ ಇದೆ ಮೇಡಮ್. ನೋಡಿ ಈಗ ನಿಂತಿದ್ದೀವಿ, ಬೈಕ್ ಟ್ಯಾಕ್ಸಿ ಬಂದು ನಮ್ಗೊಂಚೂರು ಹೊಡ್ತಾ ಬಿದ್ದಿದೆ ಸರ್. ಎಸ್, ಎಷ್ಟು ಅದ್ಭುತವಾದ ಸಾಲುಗಳಲ್ವಾ ಸರ್. ಇದ್ರ ಬಗ್ಗೆ ನೀವೇನ ಅಂದ್ರೆ ನಿಮ್ಮ ಒಂದು ಅಭಿಪ್ರಾಯನು ಈ ಸಾರಾಂಶದ ಬಗ್ಗೆ ಏನು ಹೇಳ್ತೀರಾ? ಓಕೆ, ಅಂದ್ರೆ ಅಲ್ಲ, ಕರೆಕ್ಟ್ ಅಲ್ಲ. ನಮ್ಗೆ ಇಲ್ಲಿ ಏನು ಸಿಕ್ಕರು ಬೋನಸ್ಸೇ. ಈಗ ನಾವು ಬರುವಾಗ ಏನು ತೆಗೆದುಕೊಂಡು ಬಂದಿಲ್ಲ, ಆದರೂ ಒಂದು ನಾವು ಭ್ರಮೆಯಿಂದ ಒಂದಿಷ್ಟು ಹೊಡೆದಾಟ ಮಾಡ್ತೀವಿ, ಅಜ್ಞಾನದಿಂದ ಏನೋ ಸೀರಿಯಸ್ ಆಗಿ ಲೈಫ್ನ ತೆಗೆದುಕೊಂಡು ತಮಾಷೆಯಿಂದ ಖುಷಿಯಿಂದ ಇರೋದನ್ನ, ಮಗುತನ ಇರೋದನ್ನ ನಮಗೆ ಚೈಲ್ಡಿಶ್ ಅಂತ ಕರಿತೀವಿ. ಖಂಡಿತ ಅಲ್ವಾ? ಆದರೆ ಮಗು ನಿಜವಾಗ್ಲೂ ಖುಷಿಯಿಂದ ಇರುತ್ತೆ ಅಲ್ವಾ? ಆ ರೀತಿಯಾಗಿ ಆ ಖುಷಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದಿಷ್ಟು ಪ್ರಜ್ಞೆ ನಮ್ಗೆ ಇರಬೇಕಾಗುತ್ತೆ. ಆ ಮನೋಭಾವ ಪ್ರತಿಯೊಬ್ಬರಿಗೂ ಇರಬೇಕಾಗುತ್ತೆ. ನೋಡಿ, ಆಟೋ ಚಾಲಕರು, ನಮ್ಮ ಸಾರಥಿಗಳು, ಅವ್ರಿಗೆ ನಿಜಕ್ಕೂ ಕೂಡ ಅಶ್ವವೇಗ ಟೀಮ್ನಿಂದ ಒಂದು ಧನ್ಯವಾದಗಳನ್ನ, ನಮಸ್ಕಾರಗಳನ್ನ ತಿಳಿಸ್ತೀವಿ. ಮಂಜುನಾಥ್ ಅವರೇ, ನಿಮ್ಮ ಆ ಒಂದು ಲೈನ್ ನಿಮ್ಮ ಅನುಭವ ಇರ್ಬೋದು, ಆದರೆ ಬೇರೆಯವರಿಗೆ ಸ್ಫೂರ್ತಿ ಆಗುತ್ತೆ. ಹಾಗಾಗಿ ಆ ಸ್ಫೂರ್ತಿಗೆ ನಮ್ಮ ಒಂದಿಷ್ಟು ನಮನಗಳು ನಮ್ಮ ಟೀಮ್ ಕಡೆಯಿಂದ. ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ.